ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಒಂದು ಧರ್ಮಸ್ಥಳದ ಪ್ರಕರಣ ಈ ಪ್ರಕರಣ ಇಟ್ಕೊಂಡು ಆಗಿರುವ ಇತರ ಎಲ್ಲ ಪ್ರಕರಣಗಳನ್ನ ಮಾಫಿ ಮಾಡೋ ಪ್ರಯತ್ನ ಏನಾದರೂ ಆಗ್ತಿದೆಯಾ? ಇಲ್ಲ, ಈಗ SITಗೆ ಬರೀ ತನಿಖೆ ಮಾತ್ರ ಅಲ್ಲ, ಹಾ, ಹೌದು, ಪೊಲೀಸ್ ಸ್ಟೇಷನು ಅವ್ರು FIR ನೋಂದಣಿ ಮಾಡ್ಬೋದು. ಬಾಗಲಕೋಟೆಯಲ್ಲಿ 7 ಮೂಲೆಗಳು ಬುರುಡೆಗಳು ಸಿಗಿದೆ. ಯಾರ್ದದು? ಅದೇನು ಆಕಾಶದಿಂದ ಬಂತ? ನೋಡಿ, ಅಲ್ಲಿ ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ, ಹಿಂಸಾಚಾರ ಆಗಿದೆ, ನೋವಾಗಿದೆ, ಮೋಸ ಆಗಿದೆ, ವಂಚನೆ ಆಗಿದೆ, ದ್ರೋಹ ಆಗಿದೆ, ಕೆಟ್ಟು ಹೋಗಿದೆ, ವ್ಯವಸ್ಥೆಗಳನ್ನೇ ಕಟ್ಟಿಸಿದ್ದಾರೆ. ಅಲ್ಲಿರೋ ಡಾಕ್ಟ್ರು, ಅಲ್ಲಿರೋ ಪೊಲೀಸರು, ತನಿಖಾಧಿಕಾರಿಗಳು ಗ್ಯಾಂಗ್ ಆಗಿ ಸಣ್ಣ ಮಹಿಳೆಯರನ್ನ ಕೊಂದಾಕಿದ್ದಾರೆ. ಇದು ಹೊಟ್ಟೆ ಉರಿ, ತನಿಖೆ ಆಗ್ಲೇಬೇಕು. ಅದನ್ನ ಬಿಟ್ಬಿಟ್ಟು ಇವನ ಮೇಲೆ ಅವನ ಮೇಲೆ ಹಾಕಿದ್ರೆ ಒಂದು SIT ರಚನೆ ಆದಾಗ ಸರ್ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಎಷ್ಟು ದಿವಸಗಳ ಕಾಲಾವಕಾಶ ಇರುತ್ತೆ? 3 years ಅಂಡ್ ಅಬೌವ್ ಪನಿಷ್ಮೆಂಟು. ಅದಕ್ಕೆ ಕಾಲ ಅವಕಾಶ ಏನೂ ಇಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆಗೆ 20 ವರ್ಷ ಆದ್ರೂ ಚಾರ್ಜ್ ಶೀಟ್ ಆಗ್ಬೋದು. ಅರೆಸ್ಟ್ ಆಗಿ ಜೈಲಲ್ಲಿ ಇದ್ರೆ ಮಾತ್ರ 60 ದಿವಸ 90 ದಿವಸ. 10 ವರ್ಷಕ್ಕೆ ಮೇಲೆ ಪನಿಷ್ಮೆಂಟ್ ಇದ್ರೆ 90 ದಿವಸ, 10 ವರ್ಷ ಕೆಳಗಡೆ ಇದ್ರೆ 60 ದಿವಸ ಜೈಲಲ್ಲಿ ಇದ್ರೆ ಮಾತ್ರ. ಗಾಟ್ ಇಟ್. ಇಲ್ಲ ಅಂದ್ರೆ ಈಗ ರಿಪೋರ್ಟ್ ಹಾಕ್ತಾರೆ, 50 ವರ್ಷ ಹಾಕಿದ್ದನ್ನು ಆದ್ಮೇಲೂ ರೀಓಪನ್ ಮಾಡ್ಬೋದು. ಟೈಮ್ ಲಿಮಿಟ್ ಎಲ್ಲಿದೆ? ಈಗ ಆನೆ ಮೌತ ಗೊತ್ತಾಯ್ತು ಕೇಸು ರಿಪೋರ್ಟು. ಆ ರಿಪೋರ್ಟಲ್ಲಿ ನಾನೇ ಹೋಗಿ ಈಗ ಕಂಪ್ಲೇಂಟ್ ಹಾಕ್ತೀನಿ. ಯಾರ್ಯಾರ ಮೇಲೆ ಕಂಪ್ಲೇಂಟ್ ಮಾಡಬೇಕು ಎಲ್ಲರ ಮೇಲೂ ಆರೋಪಿಯನ್ನು ಮಾಡಿ ಹಾಕ್ತೀನಿ ನಾನು. ಮೇ ಬಿ ವಿತಿನ್ 10 days. ಗೊತ್ತಾಯ್ತು. ಈಗ ಎಲ್ಲ ಹಂಗೆ ನ್ಯಾಯ ಸತ್ತೋಗುತ್ತಾ? ನ್ಯಾಯವನ್ನು ಸಾಯಿಸೋಕೆ ಆಗೋದೇ ಇಲ್ಲ. ಈಗ ಚಿನ್ನಯ್ಯನ ವಿಷಯಕ್ಕೆ ಬರೋದಾದ್ರೆ ಸರ್, ನೀವೇ ಹೇಳ್ದಂಗೆ ಆತ ಒಬ್ಬ ಮಾತ್ರ ಆರೋಪಿ ಅಂತ ಹೇಳಿ ಜಾಮೀನು ಸಿಕ್ಕರು ಅವನಿಗೆ ಬಿಡುಗಡೆ ಭಾಗ್ಯನೇ ಇಲ್ಲ ಅಂತಾರಲ್ಲ, ಹೌದಾ? ಅವ್ನು ಜಾಮೀನು ಸಿಕ್ಕಿದ್ದೆ, ಹೊರಗೇನು ಬಂದಿದ್ದಾನೆ. ಅಲ್ಲ, ಮುಂದೆ ನಾ ಕೇಳೋದು ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ. ಇಲ್ಲ, ಒನ್ಸ್ ಬೇಲಲ್ಲಿ ಬಂದ್ರೆ ಆಲ್ವೇಸ್ ಬೇಲ್. Okay. ಅವ್ನು ಮತ್ತೆ ಜೈಲಿಗೂ ಹೋಗೋದಿಲ್ಲ, ಅವನಿಗೇನು ಶಿಕ್ಷೆನೇ ಆಗೋದಿಲ್ಲ. ಈಗ ಕೇಸ್ ಅವನ ಮೇಲೆ ಹಾಕಿರೋದೆಲ್ಲ ಕೂಡ ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದೀನಲ್ಲ. ಅವನಿಗೆ ಯಾರಾಗಲೂ ಲಾಯರ್ ಸಿಕ್ಕಿ ಹೈಕೋರ್ಟಲ್ಲಿ ಪೆಟಿಷನ್ ಹಾಕಿದ್ರೆ ಕ್ವಾಶ್ ಆಗುತ್ತೆ ಅದು.